ಎಲ್ಲರಿಗೂ ವಂದನೆಗಳು. ಇದು ನಾವು ಯಜ್ಞ ಕ್ಲಾಸಲ್ಲಿ ಇರುವಂಥ ಬಾಬಾಜಿ ಸನ್ನಿಧಿಗೆ ಬಂದಿದ್ದೀವಿ. ಇಲ್ಲಿ ಬಾಬಾಜಿ ಮಹಿಮೆ ಅಪಾರ ಅಂತ ಅನ್ನೋದನ್ನು ನಾವು ಹಿಸ್ಟ್ರಿನಲ್ಲಿ ಕೇಳಿದ್ದೀವಿ, ಓದಿದ್ದೀವಿ ಕೂಡ. ಅದೇ ರೀತಿ ಪಬ್ಲಿಕ್ಕಿಗೆ ಕೆಲವರಿಗೆ ಇದರದ ಅನುಭವ ಕೂಡ ಆಗಿದೆ. ಅನುಭವದ್ದು ಒಂದು ಕಡೆ ಆದರೆ ನಾವೇ ಅನುಭವಿಸಿ ನೋಡುವಂಥದ್ದು ಇನ್ನೊಂದು ಕಡೆ. ಬಾಬಾಜಿಯವರು ಒಬ್ಬ ಮಹಾಪುರುಷ, ಅವ್ರಿಗೆ ಸಾವಿಲ್ಲ, ಅಂದರೆ ಇನ್ನೂ ಅವರು ಜೀವಂತವಾಗಿದ್ದಾರೆ ಅಂತ ಅನ್ನೋದನ್ನು ನಾವು ಕೇಳಿದ್ದೀವಿ. ಅದು 2300 ವರ್ಷಗಳಿಂದ ಅವರು ಬದುಕಿದ್ದಾರೆ ಅಂತ ಅನ್ನೋದು ಒಂದು ನಮಗೆಲ್ಲರಿಗೂ ಉತ್ಪ್ರೇಕ್ಷೆ ಆಗುತ್ತೆ. ಅದೇ ರೀತಿ ಅವ್ರು ಮಾಡಿರೋಂಥ ಪವಾಡಗಳು, ಅವ್ರಿಗಿರುವಂಥ ಶಿಷ್ಯಂದರು ಎಲ್ಲರೂ, ನಾವೇನು ಸಾಯಿಬಾಬಾ ಅಂತ ಹೇಳ್ತೀವಿ, ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತೀವಿ, ಜೀಸಸ್ ಅಂತ ಹೇಳ್ತೀವಿ, ಎಲ್ಲರೂ ಅವರ ಶಿಷ್ಯಂದಿರೇನೆ. ಅವರ ಶಿಷ್ಯಂದರ ಒಂದು ಲಿಸ್ಟ್ ಇದು. ಇವರೆಲ್ಲರೂ ಕೂಡ ಬಾಬಾಜಿಯವರ ಶಿಷ್ಯಂದಿರು. ಒಂದು ಕಾಲದಲ್ಲಿ, ಅಂದರೆ ಬಾಬಾಜಿಯವರ ತನ್ನ ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಗಿ ಜನಿಸಿದಂಥವರು. ಅವರು ಲಹರಿ ಮಹರ್ಷಿಯ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಲಹರಿ ಮಹರ್ಷಿಯವರು ಕೂಡ ಅವರ ಹಿಂದಿನ ಜನ್ಮದಲ್ಲಿ ಕಬೀರದಾಸರಾಗಿದ್ದಂಥವ್ರು. ನಂತರ ಲಹರಿ ಮಹರ್ಷಿಯವ್ರ ಕಡೆಯಿಂದ ಅವ್ರಿಗೆ ಬೇಜಾನ್ ಶಿಷ್ಯಂದ್ರು, ಅಂದರೆ ತುಂಬ ಶಿಷ್ಯಂದ್ರು ಇರೋದರಿಂದ ಎಲ್ಲರೂ ಅದರೊಳಗಡೆ ಸಾಯಿಬಾಬಾ ಇರಬಹುದು, ಮತ್ತು ಇನ್ನೂ ತುಂಬ ಶಿಷ್ಯಂದ್ರು ಇರುವಂಥದ್ದು. ನಾವಿಲ್ಲಿ ನೋಡಬೇಕಾದ್ರೆ ಪರಮಹಂಸ ಯೋಗಾನಂದರು, ಇವರು ತಾವು ಕೇಳಿರ್ಬೋದು, ಹಾಗೆ ಇತಿಹಾಸ ನೋಡಿರ್ಬೋದು. ಇವರು ಸತ್ತ 20 ದಿನಗಳವರೆಗೂ ಇವರ ಕಲಿತ ಯೋಗದಿಂದ 20 ದಿನಗಳವರೆಗೂ ಅವರ ಬಾಡಿ ಡಿಕಂಪೋಸ್ ಆಗಿರಲಿಲ್ಲ ಅಂತ ಕೇಳಿದ್ದೀವಿ ನಾವು. ಅಂದರೆ ಮೆಲ್ಟ್ ಆಗಿರಲಿಲ್ಲ ಅಂತ ಕೇಳಿದ್ದೀವಿ. ಅದು ಕ್ರಿಯಾಯೋಗದಿಂದ ಸಾಧ್ಯ ಆಯಿತು ಅನ್ನೋದು ಒಂದು ಇತಿಹಾಸ. ನಾವೆಲ್ಲರೂ ಅದನ್ನು ನೋಡ್ಬೋದು, ಹುಡುಕ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್. ನೋಡಿ, ಫಿಲ್ಮ್ ಆ್ಯಕ್ಟರ್ ರಜನಿಕಾಂತ್ ಅವರು ಕೂಡ ಬಾಬಾಜಿಯವರ ಭಕ್ತರು. ಅವರು ಕೂಡ ಬಾಬಾಜಿ ಬಗ್ಗೆ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಅದನ್ನು ನಾವೆಲ್ಲರೂ ನೋಡಿದ್ದೀವಿ. ಅದರೊಳಗಡೆ ಬಾಬಾಜಿ ಎಷ್ಟು ಪವಾಡ ಪುರುಷರು ಅಂತ ಅನ್ನೋದು ತೋರಿಸಿದ್ದಾರೆ. ಈ ಒಂದು ಬಾಬಾಜಿಯವರು ಹೇಳ್ಕೊಟ್ಟಂಥ ಕ್ರಿಯಾಯೋಗದಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯಗಳೇನಿದೆ, ಅದರೊಳಗಡೆ ಕೆಲವೊಂದು ಮಾತ್ರ ತುಂಬ ಅಂಶಗಳುಳ್ಳ ಮಾತುಗಳೇನಂತಂದರೆ, ತನುಮನವನ್ನು ನಾವು ಶುದ್ಧಿಯಾಗಿಟ್ಕೋಬೇಕು, ಮತ್ತು ಕುಟುಂಬ ಕರ್ತವ್ಯಗಳನ್ನು ನಿಭಾಯಿಸಬೇಕು, ನಡೆಸಬೇಕು, ಮತ್ತು ನಾವು ಒಬ್ಬರಿಗೆ ಉಪಕಾರ ಮಾಡದಲ್ಲೇ ಇದ್ದರೂ ಪರವಾಗಿಲ್ಲ, ಕೆಡುಕನ್ನು ಬಯಸಬಾರ್ದು, ಅಪಕಾರ ಮಾಡಬಾರ್ದು ಅಂತ ಅನ್ನೋದು ಬಾಬಾಜಿಯವರ ಸಿದ್ಧಾಂತ. ಇದು ಎಲ್ಲ ಕಾಲಕ್ಕೂ ಹೊಂದುವಂಥ ಮಾತುಗಳು. ಇದರಿಂದ ನಾವು ಯಾವಾಗಲೂ ಜನಮನ ದನಿಗಳಲ್ಲಿ ಉಳಿಯುವಂಥ ಮಾತುಗಳು. ಓಂ ಕ್ರಿಯಾ ಬಾಬಾಜಿ ನಮಃ.